ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ನಾಯಕರು. ಕಾಂಗ್ರೆಸ್ಸು ಎಲ್ಲಾ ಕಡೆನೂ ಅಧಪತನವೇ ಆಗಿರೋದು, ಎಲ್ಲೂ ಉಳಿದಿರಲಿಲ್ಲ. ಸೊ ಅವರು ಅಹಿಂದ ಹೆಸರಿನಲ್ಲಿ ಈ ಸ್ವಲ್ಪ ಒಂದು ಜನರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದು ನಿಜ. ಈಗ ಅಹಿಂದ ಹೋಯ್ತು. ಇನ್ನು ಮುಂದೆ ಇವರು ಮಾತ್ರ ಅಹಿಂದ ಅಲ್ಲ, ಭಾರತ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು ಏನು ಅವರು ಅಹಿಂದ ಅಲ್ವಾ? ಅವರು ಹಿಂದುಳಿದವರಲ್ವಾ? ಮತ್ತೆ ಏನು ಕಾಂಗ್ರೆಸ್ ಅಹಿಂದನ? ಕಾಂಗ್ರೆಸ್ಸು ದಲಿತರನ್ನ ವಂಚನೆ ಮಾಡಿದ ಮೇಲೆ ಅದು ಹೆಂಗೆ ಇದಾಗಿ ಹೋಗ್ಲಪ್ಪ. ಮುಸಲ್ಮಾನರಿಗೆ ಆಗಲಿ ನೀವಿಷ್ಟೆಲ್ಲ ಅವ್ರಿಗೆ ಏನು ಓಲೈಕೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಏನು ಮಾಡಿದ್ದೀರ? ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ. ನಿಮ್ಮ ಪಕ್ಷದ ಅಧ್ಯಕ್ಷರನ್ನು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮಿಂದ ಅವ್ರನ್ನ. ಪಾಪ ಅವರು ಯಾರೋ ಹೇಳ್ತಾರೆ ಬಿಜೆಪಿ ಮುಸ್ಲಿಂ ವಿರೋಧಿ, ಅಲ್ಲಿ ನಿಮಗೆ ಭವಿಷ್ಯ ಇಲ್ಲ, ನಿಮ್ಮನ್ನೇನೋ ಅರಬ್ಬಿ ಸಮುದ್ರಕ್ಕೆ ಹಾಕ್ಬಿಡ್ತಾರೆ ಅಂತ. ಪಾಪ ಅವ್ರು ನಂಬ್ತಾರೆ, ನಾವೇನ್ ಮಾಡ್ಲಿ? ಮೋದಿಜಿಯವರು ಒಂದೇ ಮಾತು ಹೇಳಿದ್ದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಇದನ್ನು ತಗೊಂಡು ಹೋಗ್ತಾ ಇರೋರು ನಾವು. ಅಂದಮೇಲೆ ಇಲ್ಲಿ ಧರ್ಮ ಭಾಷೆ ಏನಿದೆ? ಯಾವ ಧರ್ಮವೂ ಇಲ್ಲ. ಹಿಂದುತ್ವ ಅನ್ನೋದೇನಿದೆ ಗೊತ್ತಾ? ಈ ದೇಶದ ಸಂಸ್ಕೃತಿ, ಈ ದೇಶದ ನಾಗರಿಕತೆ. ಅದನ್ನು ಬಿಟ್ಟು ಅದೇನೋ ನಾವು ಇದೆಲ್ಲ. ಬಟ್ ಹಿಂದುತ್ವ ನಮ್ಮ ಅಸ್ಮಿತೆ. ಹಿಂದುತ್ವ, ಬಂಧುತ್ವ, ಸಿಂಧುತ್ವ ಇವೆರಡೂ ಕೂಡ, ಇವು ಮೂರು ಕೂಡ ನಮ್ಮ ಅಸ್ತಿತ್ವ. ಅದನ್ನು ನಾವು ಇಟ್ಕೊಳ್ಳದೆ ಇದ್ರೆ ಈ ದೇಶ ಉಳಿಯೋದಿಲ್ಲ. ಆ ಕಾರಣದಿಂದ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ, ವೆಸ್ಟ್ ಬೆಂಗಾಲಲ್ಲೇ ನಾವು ಬಂದಿದ್ದೀವಿ ಅಂದ್ರೆ ಇನ್ನು ಕರ್ನಾಟಕ ಏನು ಕಷ್ಟನ? ಇನ್ನು ಒಂದೇ ಒಂದು ವರ್ಷದಲ್ಲಿ ಚುನಾವಣೆ ಬರ್ತದೆ. 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಭಾರತೀಯ ಜನತಾ ಪಕ್ಷ ಸರ್ಕಾರ ಅವಧಿ ಪೂರ್ವ ಚುನಾವಣೆ ಬರ್ತಿದೆ ಸರ್. ಅದನ್ನೇ ನಾನು ಹೇಳಿದ್ದು. ಅದನ್ನೇ ಅವರ ಅಂತಿಮ ಯಾತ್ರೆ ಪ್ರಾರಂಭ ಇವತ್ತಿಂದ. ಕಾಂಗ್ರೆಸ್ಸಿನ ಅಂತಿಮ ಯಾತ್ರೆ ಇವತ್ತಿಂದ ಪ್ರಾರಂಭ. ಆಡಳಿತ ಮಾಡಿದ್ರು, ಈಗ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅಭಿಮಾನಿಗಳು ಆಕ್ರೋಶ ಇದೆ. ಸಾಕಷ್ಟು ಅಹಿಂದ ವರ್ಗ ನಾಯಕರು ಕೆಳಗಿಳಿಸ್ತಾರೆ ಅಂತ ಹೇಳಿ ಟಾಕ್ ಇದೆ. ಸಹಜವಾಗಿ ಅವರ ಅಭಿಮಾನಿಗಳಿಗೆ ಆಕ್ರೋಶ ಬರ್ತಕ್ಕಂಥದ್ದು ಸಹಜ. ಎಲ್ಲಕ್ಕಿಂತ ಮಿಗಿಲಾಗಿ 8 ವರ್ಷಗಳ ಕಾಲ ಅವರು ರಾಜ್ಯವನ್ನು ಆಳಿರ್ತಕ್ಕಂಥದ್ದು. ಈಗಾಗಲೇ ಹೈಕಮಾಂಡು ಅವರನ್ನು ಗೌರವದಿಂದ ನಡೆಸ್ಕೊಳ್ಬೇಕಾಗಿತ್ತು. ನಿನ್ನೆ ಹೋದಾಗ ಅವರನ್ನು ಬಹಳ ಹಾರ್ಷ್ ಆಗಿ ರಾಜೀನಾಮೆ ಇವತ್ತೇ ಕೊಟ್ಟೋಗ್ಬೇಕು ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಅವರನ್ನು ತಾಕೀತು ಮಾಡಿದರು ಅನ್ನೋ ಒಂದು ವಿಷಯ ಇದೆ. ಅದಕ್ಕೆ ಅವರು ಬಹಳ ಬೇಸರ ಆಗಿ ಬೇರೆ ಮಾತಾಡದೆ ಒಪ್ಕೊಂಡು ವಾಪಸ್ ಬಂದಿದ್ದೀನಿ ಅನ್ನೋ ಒಂದನ್ನ ಅವರ ಅನುಯಾಯಿಗಳ ಜೊತೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅದು ಹಿರಿಯ ವಯಸ್ಸಿನ ಒಬ್ಬ ವ್ಯಕ್ತಿಯನ್ನ ಈ ರೀತಿ ಮಾಡಬಾರ್ದು. ಆಮೇಲೆ ಹೈಕಮಾಂಡ್ ಅಂತೀವಲ್ಲ ಕಾಂಗ್ರೆಸ್ದು, ಯಾರು? ರಾಹುಲ್ ಗಾಂಧಿ ಒಬ್ಬರೇನಾ ಹೈಕಮಾಂಡ್? ಅಂದರೆ ಗಾಂಧಿ ಫ್ಯಾಮಿಲಿ ಹೈಕಮಾಂಡ್. ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧ್ಯಕ್ಷರಲ್ವ? ಅವ್ರಿಗೇನು ಹೈಕಮಾಂಡ್ ಅನ್ನೋದು ಅವ್ರಿಗೇನು ಸಂಬಂಧ ಇಲ್ವ? ಈ ವಿಷಯವನ್ನು ಅವ್ರು ಮಾತಾಡಬೇಕಾಗಿತ್ತು. ಆಮೇಲೆ ಎಲ್ಲದಕ್ಕಿಂತ ಮಿಗಿಲಾಗಿ ಅವರೇ ಬಂದು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಯಾಕಂದರೆ ಆ ಎತ್ತರಕ್ಕೆ ಬೆಳೆಯತಕ್ಕಂಥವ್ರು ದಲಿತರು ಇನ್ಯಾರಿದ್ದಾರೆ? ಇನ್ಯಾರಾದ್ರೂ ಇದ್ದಾರಾ? ಈ ಸದ್ಯ AICC ಅಧ್ಯಕ್ಷರು 80 ವರ್ಷಗಳ ಕಾಲ ಪರಿಶಿಷ್ಟ ಜಾತಿ ವರ್ಗಗಳಿಗೆ ವಂಚನೆ ಮಾಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಈ ಸಾರಿ ಆದರೂ ದಲಿತರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನ್ಕೊಂಡಿದ್ದು. ಇಷ್ಟೊಂದು ಮೆಜಾರಿಟಿ ಇರ್ತಕ್ಕಂಥ ಕಾಲದಲ್ಲೇ ನೀವು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಿಮ್ಮ ಪಕ್ಷವೇ ಬರಲ್ಲ ಇನ್ನು ಮೇಲೆ. ಕಾಂಗ್ರೆಸ್ ದೇಶದಲ್ಲೇ ಹೊರಟೋಗಿದೆ. ಕರ್ನಾಟಕದಲ್ಲಿ ಇನ್ನು ನೀವು ಯಾವತ್ತೂ ಅಧಿಕಾರಕ್ಕೆ ಬರಲ್ಲ, ಮತ್ತೆ ದಲಿತರನ್ನ ಯಾವತ್ತೂ ಅಧಿಕಾರ ಕೊಡ್ತೀರಿ? ಇದು ವಂಚನೆ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಬರಬೇಕಾಗಿತ್ತು. ಅದು ಆಗಿಲ್ಲ ಅಂದ್ರೆ ಪರಮೇಶ್ವರ್ಗೆ ಕೊಡಬೇಕಾಗಿತ್ತು, ಇಲ್ಲಾಂದ್ರೆ KH ಮುನಿಯಪ್ಪ ಅವ್ರಿಗೆ ಕೊಡಬೇಕಾಗಿತ್ತು. ದಲಿತ ಮುಖಂಡರುಗಳು, ಸೀನಿಯರ್ಗಳು ಬೇಕಾದಷ್ಟು ಇದ್ದಾರಲ್ಲ. ಇಂಥದ್ದನ್ನೆಲ್ಲ ಬಿಟ್ಟು ನೀವು ಎಲ್ಲರೂ ನೀವೇ ಮೇಲ್ಜಾತಿಯವರೇ ಮುಖ್ಯಮಂತ್ರಿಗಳಾಗೋದಾದ್ರೆ ದಲಿತರ ಪಾಡೇನು ಅಂತ ಅವ್ರು ಚಿಂತೆ ಮಾಡ್ತಾರೋ ಇಲ್ವೋ? ಅಂದಮೇಲೆ ಕಾಂಗ್ರೆಸ್ಸು ದಲಿತರಿಗೆ ದೋಖ ಮಾಡಿದ ಮೇಲೆ ಇನ್ನು ಕಾಂಗ್ರೆಸ್ನಲ್ಲಿ ದಲಿತರು ಯಾಕೆ ಇರಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲೇ ಹೇಳಿರೋದು ಸತ್ಯ ಆಯ್ತಲ್ಲ. ಕಾಂಗ್ರೆಸ್ ಸುಡುವ ಮನೆ, ನಿಮಗಿಲ್ಲಿ ಭವಿಷ್ಯ ಇಲ್ಲ, ನೀವು ಬೇರೆ ಬೇರೆ ಪಕ್ಷಗಳಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಈಗಲೂ ನಾನು ಕರೆ ಕೊಡ್ತೇನೆ ದಲಿತ ಬಂಧುಗಳಿಗೆ. ಇನ್ನು ತಡ ಮಾಡಬೇಡಿ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಗೌರವ ಇದ್ದರೆ, ನಿಮ್ಮ ಸ್ವಾಭಿಮಾನದ ಬದುಕನ್ನು ನೀವು ಬದುಕಬೇಕು ಅಂತಿದ್ರೆ ದಯವಿಟ್ಟು ಈಗ ಯೋಚನೆ ಮಾಡಿ. ಕಾಲ ಮಿಂಚಿ ಹೋಗಿಲ್ಲ. ನೀವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ. ನಾನು ಜವಾಬ್ದಾರಿ ತಗೊಳ್ತೇನೆ. ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮೋದಿಜಿಯವರ ನೇತೃತ್ವದಲ್ಲಿ ಮಾಡೇ ಮಾಡ್ತಾರೆ. 80 ವರ್ಷ ತಗೊಂಡ್ರಿ ಒಂದು ಸಾರಿ DCM ಮಾಡಲಿಕ್ಕೆ ಪರಮೇಶ್ವರ್ನ. 80 ವರ್ಷ. ನಮ್ಮಲ್ಲಿ ಅಧಿಕಾರಕ್ಕೆ 2ನೇ ಅವಧಿಗೆ ಬಂದ ತಕ್ಷಣ ನಾವು DCM ಮಾಡಿದ್ವಿ ಕಾರಜೋಳ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಟ್ಟಿದ್ದೀವಿ. ಅವರ ಪಂಚಕ್ಷೇತ್ರಗಳನ್ನ ರಾಷ್ಟ್ರೀಯ ಸ್ಮಾರಕಗಳನ್ನಾಗಿ ಮಾಡಿದ್ದೀವಿ, ಅಂತಾರಾಷ್ಟ್ರೀಯ ಸ್ಮಾರಕಗಳನ್ನು ಮಾಡಿದ್ದೀವಿ. ಮೀಸಲಾತಿಯನ್ನ ಹೆಚ್ಚಿಸುವ ಕೆಲಸವನ್ನ ನಾವು ಮಾಡಿದ್ದೇವೆ. ನೀವು ಹೇಳಿದ್ರಿ ಮೀಸಲಾತಿ ವಿರೋಧಿಗಳು ಅಂತ, ಆದ್ರೆ ಮೀಸಲಾತಿಯನ್ನ ನಾವು ಹೆಚ್ಚಿಸುವ ಕೆಲಸ ಮಾಡಿದ್ದೀವಿ. ಪರಿಶಿಷ್ಟ ಜಾತಿ ವರ್ಗಗಳು, ನೀವು ಅದನ್ನು ಮತ್ತೆ ಕಡಿಮೆ ಮಾಡಿದ್ದೀವಿ.